ಈಗಾಗಲೇ ನಮ್ಮ ಶ್ರೀಮತಿ ಅವರು ಅವ್ರ ರಿವ್ಯೂ ಕೊಟ್ಟಿದ್ದಾರೆ ತಿಂದು, ಹಾಗಾಗಿ ಅವ್ರ ರಿವ್ಯೂ ನೋಡಿ. ಆರೋಗ್ಯ ಪ್ಲಸ್ ಆರೋಗ್ಯ, ಆರೋಗ್ಯ ಪ್ಲಸ್ ಆರೋಗ್ಯ ನಿಮಗೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ. ಲೈಟ್ ಆಗೋದು ಶುಂಠಿದು ಪಂಚ್ ಇದೆಲ್ಲ ಸೂಪರ್ ಆಗಿದೆ. ಅಜ್ಜಿ ಮನೆ ಆರೋಗ್ಯ ತಿಂಡಿ ನ್ಯಾಷನಲ್ ಸಲಾಡ್. ಅಜ್ಜಿ ಮನೆ ಆರೋಗ್ಯ ಆಹಾರ ದಾವಣಗೆರೆ ಬೆಣ್ಣೆ ದೋಸೆ, ವಿದ್ಯಾರಣ್ಯಪುರ ಅಜ್ಜಿ ದೋಸೆ. ಅವರು ಮನೆಯಲ್ಲೇ ಮಾಡಿದ್ದು ಚಟ್ನಿ ಪುಡಿ. ನೀವು ನಿಜ ಕಳೆದೋಗ್ಬಿಡ್ತೀರಾ, ಅಷ್ಟು ಸೂಪರ್ ಆಗಿದೆ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವೆಲ್ಲರೂ ಮಾಮಿಯ ಮನೆಗೆ ಬಂದಿದ್ದೀವಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ಅವರು ನಮ್ಮೆಲ್ಲರಿಗೂ ಅಜ್ಜಿ ಮನೆಯ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಊಹೆನೇ ಮಾಡಿರಲ್ಲ ಅಂತಹ ಒಂದು ಸ್ಯಾಲೆಡ್ಗಳನ್ನು ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಯಾವ ಥರ ಸ್ಯಾಲೆಡ್ ಅಂತಲೂ ನನಗೂ ಗೊತ್ತಿಲ್ಲ. ಬನ್ನಿ ಮಾಮಿಯವರನ್ನು ಮಾತಾಡ್ಸ್ಕೊಂಡು ಬರೋಣ, ಬನ್ನಿ. ಭಾಳ ಸಂತೋಷ. ಇವರು ನಿಮ್ಮ ಸೊಸೆ ಗೀತಾ, ನಿಮ್ಮ ಹೆಸರು ಗೀತಾ ಅಂತ. ನಾವು ಯಾವಾಗಲೂ ಇವ್ರ ಜೊತೆಲಿ ನಮ್ಮ ಜೊತೆಲಿ ಇದ್ದಾರೆ. ಅಂಗಳು ಇಲ್ಲ ಅಂದ್ರೆ ನಮಗೆ ಇದುವೇ ಇಲ್ಲ. ನಮ್ಮ ಚೆನ್ನಾಗಿ ನೋಡಿದ್ವಿ, ನಮ್ಮ ಜೊತೆಲಿ ಅವರು ಇದ್ದಾರೆ. ಆವಾಗ ಫಸ್ಟ್ ಅವ್ರ ಊರಲ್ಲಿ ಇರಲಿ. ನಾವು ಇಲ್ಲ 90ಇಂದ ಇಲ್ಲೇ ಇದ್ದೀವಿ. ಸ್ವಲ್ಪ ಒಂದು 9 ವರ್ಷ ಬ್ಯಾಂಗ್ಳೂರಲ್ಲಿ ಇರಲಿಲ್ಲ. ಅಹಮದಾಬಾದ್, ಉದಯಪುರೆಲ್ಲ ಈ ಕಡೆ ಬಿಟ್ಟು 2004ಇಂದ ಇವ್ರ ಜೊತೆನೇ ಇದ್ದೀವಿ. ಅಮ್ಮ ಅಪ್ಪ ಇದ್ದಂಗೆ ಅವರೇ ನಮ್ಮ ಜೊತೆ ಇದ್ದಾರೆ. ಕಲ್ಯಾಣ 90ನಲ್ಲಿ ನಮ್ಮ ಮದುವೆ ಆಯಿತು. 90ಇಂದ ಇಲ್ಲೇ ಇದ್ದೀವಿ ನಾವು. ನಮಗೆ 2 ಮಕ್ಕಳಿದ್ದಾರೆ. ಫಸ್ಟ್ ಬಾಯ್, ಆಮೇಲೆ ಗರ್ಲು. ಅವರೆಲ್ಲ ಕೆಲಸದಲ್ಲಿ ಹೊರಗಡೆ ಇದ್ದಾರೆ. ನಾವು ಮಾತ್ರ ಇಲ್ಲಿ. ಮದುವೆ ಆಯಿತು, ಇಬ್ಬರಿಗೂ ಮದುವೆ ಆಗಿದೆ. ಮಕ್ಕಳಿಬ್ಬರಿಗೂ ಮದುವೆ ಆಗಿದೆ. ಮಗನ US ಅಲ್ಲಿ ಇದ್ದಾನೆ, ಮಗ US ಅಲ್ಲಿ ಇದ್ದಾನೆ, ಮಗಳು ದುಬೈನಲ್ಲಿ ಇದ್ದಾಳೆ. ಮಮ್ಮಿ ಇವತ್ತು ನಮ್ಗೆ ಏನು ತೋರಿಸ್ತಾ ಇದ್ದೀರಾ ಮಮ್ಮಿ? ನಾವು ಅಜ್ಜಿ ಮನೆ ಆರೋಗ್ಯ ತಿಂಡಿ. ಆರೋಗ್ಯ ತಿಂಡಿದಾನೆ ಹೇಳ್ಬೇಕು. ತಿಂಡಿ, ಅಜ್ಜಿ ಮನೆದ ಆರೋಗ್ಯದ ತಿಂಡಿಯನ್ನು ನಮ್ಗೆಲ್ಲರಿಗೂ ನಿಮ್ಮೆಲ್ಲರಿಗೂ ತೋರ್ಸಕ್ಕೆ ಮಾಮಿಯವರು ಇವತ್ತು ನಮ್ಮನ್ನ ಕರೆದಿದ್ದಾರೆ. ಬನ್ನಿ ವೀಕ್ಷಕರೇ, ಮಾಮಿಯ ಒಂದು ಕೈ ರುಚಿಯನ್ನು ನೋಡ್ಕೊಂಡು ಬರೋಣ. ಬನ್ನಿ ಬನ್ನಿ ಬನ್ನಿ. ಮನೇಲೆ ಎಲ್ಲ ಮಾಡಿ ರುಬ್ಬಿದ್ದೀರಾ ಹಿಟ್ಟು. ಇದಾದ್ಮೇಲೆ ರವೆ, ರಾಗಿ ಹಿಟ್ಟು, ರವೆ, ಬೇಸಿನ್ ಕಡಲೆ ಹಿಟ್ಟು, ಇದು ಗೋಧಿ ಹಿಟ್ಟು, ಇದೆಲ್ಲ ಇದರಲ್ಲಿ ಮಿಕ್ಸ್ ಮಾಡಿ. ಇದೆಲ್ಲ ಎಣ್ಣೆ ಏನು ಇಲ್ಲ, ಮಕ್ಕಳಿಗೆ ಒಳ್ಳೇದು ಆರೋಗ್ಯ ಆಹಾರ. ಓಕೆ. ಇಲ್ಲಿ ಸೌತೆಕಾಯಿ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೀಟ್ರೂಟ್ ಕ್ಯಾರೆಟ್, ತಿರ್ಗಾ ಲೆಮನ್, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ. ಬೀಟ್ರೂಟು, ಕ್ಯಾರೆಟ್, ಲೆಮನ್, ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು. ಖಾರಕ್ಕೆ ಸ್ವಲ್ಪನೇ ಇದಾಯಿತು ಮೆಣಸಿನ್ಕಾಯಿ. ನ್ಯಾಷನಲ್ ಸಲಾಡ್. ಅವರು ದಿನ ಮನೆಯಲ್ಲೇ ತೆಗಿತಾರೆ ಬೆಣ್ಣೆ, ಅದರದ್ದೇ ತುಪ್ಪ ಮಾಡ್ತಾರೆ. ನಿತ್ಯಾನಂದಗರಿ ವರಾಭಯಗರಿ ಸೌಂದರ್ಯ ರತ್ನಾಗರಿ ನಿರ್ದೋದಾಗಿಲ ಘೋರ ಪಾವನಗರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲ ವಂಶ ಭಾವನಗರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂಬೇಗೆ ಕೃಪಾವಲಂಬನಗರಿ ಮಾತಾ ಅನ್ನಪೂರ್ಣೇಶ್ವರಿ. ಅನ್ನಪೂರಣಿ ಸ್ವರ್ಣಪೂರಣಿ ಆದಿಮಧ್ಯಾಂಧರಗಿದನಾರಣಿ ಅನ್ನಪೂರಣಿ. ಇದು ಮಾಮಿನೇ ಮನೇಲಿ ಮಾಡಿರುವಂತಹ ಬೆಣ್ಣೆ. ಅವ್ರು ಪ್ರತಿ ಸರಿ ಮನೆಯಲ್ಲೇ ಮಾಡಿ ತುಪ್ಪ ತೆಗಿತಾರೆ. ಇದು ದೋಸೆ ಒಳಗಡೆ ಸ್ಟಫ್. ಮಮ್ಮಿ ಇದು ಏನ್ ಸ್ಟಫ್ ಅಂತ ಹೇಳಿ ಮಮ್ಮಿ. ಇದೆಲ್ಲ ಬೀನ್ಸ್, ಆಲೂಗಡ್ಡೆ, ತಿರ್ಗಾ ಆನಿಯನ್, ತಿರ್ಗಾ ಶುಂಠಿ,
ಆನಿಯನ್, ಶುಂಠಿ, ಆಲೂಗಡ್ಡೆ, ಬೀನ್ಸ್, ಸ್ವಲ್ಪ ಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಎಲ್ಲ ಸುಮ್ಮನೆ ಫ್ರೈ ಮಾಡಿದ್ದೀರಾ? ಫ್ರೈ ಅದು ದೋಸೆ ಮೇಲೆ ಇಟ್ಟ ಮೇಲೆ ಅದು ಸರಿಯಾಗಿದೆ, ಫ್ರೈ ಮಾಡಿ ಸರಿಯಾಗಿದೆ. ಇದೆಲ್ಲ ಫ್ರೂಟ್ಸ್, ಆ್ಯಪಲ್, ಬಾಳೆಹಣ್ಣು, ಆಪಲ್ಲು, ಪೇರಿಗೆ, ಖರ್ಜೂರ, ಏಲಕ್ಕಿ, ಹಾಲು. ಅಜ್ಜಿ ಮನೆ ಆರೋಗ್ಯ ಆಹಾರ. ಸ್ಪೆಷಲ್ ದೋಸೆ. ಮಸಾಲೆ ಕಾಮನೆ. ಇದು ಒಳ್ಳೇದು, ಮಕ್ಕಳಿಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಕಲರ್ಫುಲ್ ಇರುತ್ತೆ ಎಲ್ಲ. ಐಟಮ್ ಏನೋ ಅವಿಲ್ಲ ಅಲ್ಲಿ, ಇಡೇ ಜೇಹ, ಕೊಡೆ, ಇದೆಲ್ಲ ಇರುವೆ, ಅವ್ರಿಗೆ ಇದು ಸ್ಪೆಷಲ್ ಕಾಣಿಸುತ್ತೆ. ಇದು ಮೇಲೆ ಮೆಣಸಿನ್ಕಾಯಿ, ಪೆಪ್ಪರ್ ಪೌಡರ್ ಬೇಕಂದ್ರೆ ಅವರೆಲ್ಲ ಯೂಸ್ ಮಾಡ್ಬೋದು. ಆಮೇಲೆ ಸಾಲ್ಟ್, ಉಪ್ಪು, ಇದು ಮಮ್ಮಿ ಕರ್ಡ್, ಎಲ್ಲ ಹಿಂಗೆ ಹಾಕಿದ್ಮೇಲೆ ಮಕ್ಕಳಿಗೆ ನಿಮ್ಗೆ ಏದು ಇಷ್ಟ ಹಾಕಿಕೊಂಡೆ ಹಾಕಿದ್ದಾರೆ. ನಮ್ಮ ಹಾಕ ಮೇಲೆ ಬೇಡ ಅಂತ ಹೇಳ್ತಾರೆ ಇಲ್ವಾ? ಅವ್ರಿಗೆ ನೋಡಿದ್ದು ಫಸ್ಟ್ ನೋಡಿ ತೋರಿಸ್ಬೇಕು, ಅವ್ರಿಗೆ ಇಷ್ಟಪಡದೆ. ಆದ್ಮೇಲೆ ನಿಮ್ಗೆ ಹೆಂಗಿದೆ ತೊಗೊಂಡು ಕಾಣಿಸ್ರೆ? ಸೂಪರ್ ಆಗಿ ಕಾಣ್ತಾ ಇದೆ. ಬರಲ್ಲ ಅಲ್ವಾ? ಬಂದಿಲ್ಲ ಬಟ್ಟೆ ಒಣಗೆ ಬಟ್ಟೆ ಹಂಗೆ ಹಾಕಿ ಜಸ್ಟ್ ಹಂಗೆ ಹಾಕಿಬಿಟ್ಟು ಇಟ್ಬಿಡಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರಗ ಬಾಂಧವಾ ಶಿವಭಕ್ತ ಚ ಸ್ವದೇಶೋ ಭುವನತ್ರಯಂ ಬ್ರಹ್ಮಾರ್ಪಣಂ ಬ್ರಹ್ಮವೇರ್ ಬ್ರಹ್ಮೋಗ್ನೋ ಬ್ರಹ್ಮಣಾಗುದಂ ಬ್ರಹ್ಮೈವ ದೇನ ಗಂಧವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಗಂ ವೈಶ್ವಾನರೋ ಭೂತ್ವ ಪ್ರಾಣಾಪಾನಿ ಪಿನಾಯುಕ್ತ ಸಮಾಯುಕ್ತ. ಆ್ಯಕ್ಚುಲಿ ನಾನ್ ಸ್ಟಿಕ್ ಒಳ್ಳೆಯದಲ್ಲ. ನಾನ್ ಸ್ಟಿಕ್ ಇರುವುದಿಲ್ಲವಾ? ನಿಮ್ಮನೇಲಿದೆಯಾ? ಯೂಸ್ ಮಾಡ್ತೀರ? ಅದು ಒಳ್ಳೆಯದಲ್ಲ, ಐರನ್ನೇ. ಇದು ಇಟ್ಟ ಮೇಲೆ ಮುಚ್ಚಿಟ್ಟು ಬಿಡಬರ್ಬೋದು, ಸಾಫ್ಟ್ ಬರದೆ. ಇಲ್ಲಿಂದರೆ ರೋಸ್ಟ್ ಮಾಡ್ಬೋದು, ಮುಚ್ಚಿಟ್ಟದ ಮೇಲೆ ಚೆನ್ನಾಗಿ ಬರದೆ. ದೋಸೆಗಳು ಎಷ್ಟೋ ವೆರೈಟೀಸ್ ಇದೆ. ಪೆಸರಟ್ಟಿದೆ ಇಲ್ಲಿಯಾ, ತೇಜಸ್ವಿ ಹೇಮವರ್ಣ ಶುಭಾಂಗಿನಿ ಜಯ ಹೇಮ ಮಾಡಿನಿ ಷೋಡಶಿ. ಪಂಚಬ್ರಹ್ಮ ಪ್ರವರ್ತಿನಿ ಜಯ ಪಂಚಭೂತ ಮಹೇಶ್ವರಿ. ಪಂಚಬ್ರಹ್ಮ ಪ್ರವರ್ತಿನಿ ಜಯ ಪಂಚಭೂತ ಮಹೇಶ್ವರಿ. ಪಂಚತತ್ವ ಪ್ರಬಂಧಗಾರಿಣಿ ಪಂಚಕೋಶದ ಅದು ಅಕ್ಕಿ ಈ ರಾ ರೈಸ್ ಬಿಟ್ಟು ಅದು ಚೆನ್ನಾಗಿ ನೀರು ತೊಳಿತೀವಿ ಗ್ರೈಂಡರ್ನ. ಆ ನೀರು ಆದ್ಮೇಲೆ ಹಾಕ್ತೀವಿ. ಸ್ವಲ್ಪ ಹೊತ್ತು ಬಿಟ್ಟು ಆ ನೀರು ಮಾತ್ರ ತೆಲಿಯೋಕೆ ಮೇಲೆ ಬರುತ್ತಲ್ವಾ, ಲಾಸ್ಟ್ ಚೆನ್ನಾಗಿ ಇದು ಮಾಡ್ತೀವಿ ಗಂಜಿ. ಆಮೇಲೆ ಆ ದೋಸೆ ಹಿಟ್ಟಿಗೆ ಹಾಕ್ತೀವಿ. ಅನ್ನಪೂರಣಿ ಸ್ವರ್ಣಪೂರಣಿ ಆದಿ ಭಾಗ್ಯರಗಿರನಾರಣಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ
ज्ञानवैराग्यसिद्ध्यर्थं भिक्षां देवी च पार्वती माता च पार्वती देवो पिता देवो महेश्वरः बान्धवास्वभक्ताश्च स्वदेशो भुवनत्रयम्. ದಾವಣಗೆರೆ ಬೆಣ್ಣೆ ದೋಸೆ, ವಿದ್ಯಾರಣ್ಯಪುರ ಅಜ್ಜಿ ದೋಸೆ. ಕರೆಕ್ಟ್. ಅವರು ಮನೆಯಲ್ಲೇ ಮಾಡಿದ್ದು ಚಟ್ನಿ ಪುಡಿ. ಸರಿ പൊട്ടുക്കോ இன்னும் அங்கேயே வச்சா பொட்டுப்பா. நெய் எடுத்துன்னு வரணுமா? நெய் கிண்ணத்தில் வச்சிருக்கேன். ஓ, ಇದು ತುಪ್ಪ ಜೊತೆ ಕಲಿಸ್ಕೊಂಡು ತಿನ್ಬೋದು, ಎಣ್ಣೆ ಜೊತೆನೂ ಕಲಿಸ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ಬನ್ನಿ. ಮಾಮಿಯವರು ನಮಗೆ ಅದ್ಭುತವಾದ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ, ಇದು ಸ್ಪೆಷಲ್ ಆಗಿ ವಿದ್ಯಾರಣ್ಯಪುರದ ಅಜ್ಜಿ ಮನೆ ದಾವಣಗೆರೆ ದೋಸೆ. ಅಜ್ಜಿ ಮನೆ ಆರೋಗ್ಯ ದೋಸೆ. ಅಜ್ಜಿ ಮನೆದ ಆರೋಗ್ಯವಾದ ಬೆಣ್ಣೆ ದೋಸೆಯನ್ನು ನಾವು ಇವತ್ತು ಟೇಸ್ಟ್ ಮಾಡ್ತಾ ಇದೀವಿ. ಮಾಮಿಯವ್ರು ಮಾಡಿಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಅಂತ ನೋಡಿ. ದಾವಣಗೆರೆ ಬೆಣ್ಣೆ ದೋಸೆ, ಇದು ಕ್ಯಾರೆಟ್ ಬೀಟ್ರೂಟ್, ಇನ್ನೊಂದೇನೋ ಮಿಸ್ ಆಗಿದೆ ಅಂತ ತಗೊಂಬರಕ್ಕೆ ಹೋಗ್ತಾ ಇದ್ದಾರೆ. ಕ್ಯಾರೆಟು ಬೀಟ್ರೂಟ್ ಸ್ಯಾಲೆಡ್ ಕೊಟ್ಟಿದ್ದಾರೆ, ಆಮೇಲೆ ಫ್ರೂಟ್ ಸ್ಯಾಲೆಡ್ ಕೊಟ್ಟಿದ್ದಾರೆ, ಆ್ಯಪಲ್ಲು, ಬನಾನಾ, ಖರ್ಜೂರ ಅದೆಲ್ಲ ಹಾಕಿದ್ದಾರೆ. ಇಲ್ಲಿ ಸ್ಯಾಲೆಡ್ ಕೊಟ್ಟಿದ್ದಾರೆ. ಆಮೇಲೆ ಅವರೇ ಮಾಡಿರುವಂಥ ಚಟ್ನಿ ಪುಡಿ, ಅವರೇ ಮಾಡಿರುವಂತಹ ತುಪ್ಪನ ಹಾಕಿದ್ದಾರೆ. ಇಲ್ಲಿ ಇದನ್ನು ಯಾವ ರೀತಿ ಅಂತ ಟೇಸ್ಟ್ ಮಾಡಿಬಿಟ್ಟು ನೋಡ್ತೀನಿ. ಮಜ್ಜಿಗೆ ಚೋರ್ತಕ ಈಗ ಟೇಸ್ಟ್ ಮಾಡ್ತಾ ಇದ್ದಾರೆ. ಗರ್ಗರಿಯಾಗಿ ತುಂಬ ಸೂಪರ್ ಆಗಿದೆ. ಒಳಗಡೆ ಮಸಾಲ ಸ್ಟಫ್ ಮಾಡಿದ್ದಾರೆ. ತುಂಬ ಸೂಪರ್ ಆಗಿದೆ. ಹೌದಾ? ಇದ್ರ ಆಲೂಗಡ್ಡೆ, ಬೀನ್ಸ್ದು, ಆಮೇಲೆ ಅವ್ರು ಹಾಕಿರುವಂತಹ ಒಂದು ಸಾಸಿವೆ ಇರ್ಬೋದು, ಈರುಳ್ಳಿ, ಅದ್ರದ್ದು ಫ್ಲೇವರ್ ಸೂಪರಾಗಿ ಬರ್ತಾ ಇದೆ. ಶುಂಠಿ ಲೈಟಾಗಿ ಅದು ಶುಂಠಿದು ಪಂಚ್ ಇದೆಲ್ಲ ಸೂಪರ್ ಆಗಿದೆ. ಥ್ಯಾಂಕ್ ಯು. ತುಂಬ ಸೂಪರಾಗಿ ಮಾಡಿದ್ದಾರೆ ಮಾಮಿ. ದಾವಣಗೆರೆ ದೋಸೆ ಏನೂ ಇಲ್ಲ, ಇದ್ದಿದ್ರೆ ನೀವು ನಿಜ ಕಳೆದೋಗ್ಬಿಡ್ತೀರಾ, ಅಷ್ಟು ಸೂಪರ್ ಆಗಿದೆ. ಇವಾಗ ಬೀಟ್ರೂಟ್ ಸ್ಯಾಲೆಡ್ ಟೇಸ್ಟ್ ಮಾಡ್ತಾ ಇದ್ದೀನಿ. ನಾಲ್ಗೆಗೆ ಬಾಯಿ ಕೆಟ್ಟೋಗಿರೋರಿಗೆ ಇದು ಒಳ್ಳೆ ಸ್ಯಾಲೆಡು. ಹುಳಿ, ನಿಂಬೆಹಣ್ಣು ಹುಳಿ ನಾಲ್ಗೆಗೆ ಅದು ಒಂದು ಟ್ಯಾಂಗಿ ಹಂಗೆ ಕೊಡ್ತಾ ಇದೆ. ತುಂಬ ಚೆನ್ನಾಗಿದೆ ಮಾಮಿ. ಇದು ಡಿಫ್ರೆಂಟ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಬೀಟ್ರೂಟು ಎಲ್ಲ, ಕ್ಯಾರೆಟು, ಬೀಟ್ರೂಟ್, ಕ್ಯಾರೆಟ್, ಟೊಮೆಟೊ. ಟೊಮೆಟೊ ಚಟ್ಪಟ ಅಂತ ಹೇಳ್ತೀವಲ್ಲ, ಅಷ್ಟು ಚಟ್ಪಟವಾಗಿ ಸೂಪರ್ ಆಗಿದೆ. ಇವಾಗ ಇದು ಮೊಸರು ಬಜ್ಜಿ, ಸೌತೆಕಾಯಿ ಮೊಸರು, ತುಂಬ ಚೆನ್ನಾಗಿದೆ. ಪೆಪ್ಪರ್ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೀರಾ. ಹಿಂಗೆ ಅದು ಸೌತೆಕಾಯಿದು ರಸ ಹಾಗೆ ಮೊಸರು ಜೊತೆ ಸೇರಿಕೊಂಡು ಒಂಥರ ತುಂಬ ಅದ್ಭುತವಾಗಿದೆ ಇದು ಸ್ಯಾಲೆಡು. ಆರೋಗ್ಯ ಪ್ಲಸ್ ಆರೋಗ್ಯ, ಆರೋಗ್ಯ ಪ್ಲಸ್ ಆರೋಗ್ಯ ನಿಮಗೆ ಈ ಥರ ಒಂದು ಇದು ಚಟ್ನಿ ಪುಡಿ ಟ್ರೈ ಮಾಡ್ತಾ ಇದ್ದೀನಿ, ಅವರೇ ಮಾಡಿರುವಂತಹ ತುಪ್ಪದಲ್ಲಿ. ತುಪ್ಪ ತುಂಬ ಚೆನ್ನಾಗಿದೆ. ಅದು ಕರಿಬೇವು ಸೊಪ್ಪೆಲ್ಲ ಹಾಕಿಟ್ಟಿಲ್ಲ, ನೀವಲ್ಲಿ ದಿವಸ ಮಾಡ್ತಾ ಇದ್ದೀವಿ. ಕೊಬ್ಬರಿದು ಫ್ಲೇವರ್ ಬರ್ತಾ ಇದೆ ಚಟ್ನಿ ಪುಡಿಯಲ್ಲಿ. ತುಂಬ ಚೆನ್ನಾಗಿದೆ ಮಮ್ಮಿ, ತುಂಬ ಸೂಪರ್ ಆಗಿದೆ. ಫ್ರೂಟ್ ಸ್ಯಾಲೆಡ್ ಟ್ರೈ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಮಮ್ಮಿ, ತುಂಬ ಸೂಪರ್ ಆಗಿದೆ. ಅದಕ್ಕೆ ಎಣ್ಣೆ ಏನೂ ಇಲ್ಲ. ಆ್ಯಪಲ್ಲು, ಬನಾನಾ ಆ ಫ್ಲೇವರು ಹೆಚ್ಚಾಗಿ ಬರ್ತಾ ಇದೆ. ಹಾಗೆ ಖರ್ಜೂರದ ಫ್ಲೇವರೂ ನಿಮಗೆ ಅಲ್ಲಲ್ಲಿ ಸಿಗ್ತಾ ಇರುತ್ತೆ. ಹಾಲು ಮಿಕ್ಸ್ ಮಾಡಿರೋದ್ರಿಂದ, ಗಟ್ಟಿ ಹಾಲು ಮಿಕ್ಸ್ ಮಾಡಿದ್ದಾರೆ ಮಾಮಿಯವರು. ಫ್ರೂಟ್ ಸ್ಯಾಲೆಡ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ ಇವ್ರು ಮಾಡಿರುವಂತಹ ಅಡುಗೆ. ಒಂದು ಹೆಲ್ತಿ ಸ್ನ್ಯಾಕ್
ಮಕ್ಕಳು ಮನೆಯಿಂದ ಬಂದಾಗ ಈ ಥರ ಸ್ಯಾಲೆಡು ಈ ಥರ ಒಂದು ಮಾಡಿಕೊಟ್ಟಾಗ ತುಂಬ ಹೆಲ್ತಿಯಾಗಿರುತ್ತೆ ಅಂತ ನಮ್ಮ ಮಾಮಿ ತೋರಿಸ್ಕೊಟ್ಟಿದ್ದಾರೆ. ತುಂಬ ಸೂಪರ್ ಆಗಿದೆ. ಇದನ್ನ ನಾನು ತಿಂದು ಮುಗಿಸ್ಬೇಕು. ಅಲ್ಲಿವರೆಗೂ ನಮಸ್ಕಾರ. ಮಸಾಲೆ ಅಜ್ಜಿ ಮನೆ ಅಜ್ಜಿ. ಈಗಾಗಲೇ ನಮ್ಮ ಶ್ರೀಮತಿ ಅವರು ಅವ್ರ ರಿವ್ಯೂ ಕೊಟ್ಟಿದ್ದಾರೆ ತಿಂದು. ಹಾಗಾಗಿ ಅವ್ರ ರಿವ್ಯೂ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಇದನ್ನ ಸೌದು ನಿಮಗೆ ನನ್ನ ರಿವ್ಯೂ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಈಗಾಗಲೇ ಅವ್ರು ತಿಳಿಸಿದ್ದಾರೆ. ನಮ್ಮ ಸೂಪರ್ ಮಾಮಿ ಅವರು ನಮ್ಮ ಬೆಂಗಳೂರಿನ ವಿದ್ಯಾರಣ್ಯಪುರದ ಸ್ಪೆಷಲ್ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆಯನ್ನು ಮಾಡಿದ್ದಾರೆ. ಇದನ್ನು ರುಚಿ ನಾನು ಸವಿತೀನಿ ಹೇಗೆ ಮಾಡಿದ್ದಾರೆ ಅಂತ. ವೆಜಿಟೇಬಲ್ ದೋಸೆ. ಇದಕ್ಕೆ ಸ್ವಲ್ಪ ಇದು ಚಟ್ನಿ ಪುಡಿನೂ ಕೊಟ್ಟಿದ್ದಾರೆ, ಅದಕ್ಕೆ ತುಪ್ಪ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ಸ್ವಲ್ಪ ಇದು ಆಲೂಗಡ್ಡೆನ ನೆಂಚ್ಕೊತೀನಿ. ಬೀಟ್ರೂಟ್ ಬೇಕಾಯ್ತಾ ಮಮ್ಮಿ? ಸೂಪರ್, ತುಂಬ ಚೆನ್ನಾಗಿದೆ. ಅದು ಒಂಥರ ಆಲೂಗಡ್ಡೆ ಯಾವಾಗಲೂ ಒಳ್ಳೆದಿಲ್ಲ. ಹೌದು ಹೌದು, ಬೇಕಾದ್ರೆ ಕರೆಕ್ಟ್ ಆಗಬೇಕು. ಈ ರೀತಿ ಮಾಡ್ಕೊಂಡ್ರೆ ಇನ್ನ ಒಂಥರ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀರಾ? ಹಾಕಲಾ? ಹಾಕಿ. ಇದು ಬೀಟ್ರೋಟ್ ಪಲ್ಯ ಅನ್ಸುತ್ತೆ, ಬೀಟ್ರೋಟ್ ಸಲಾಡ್. ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದಾರೆ ಅನ್ಸುತ್ತೆ, ಅದ್ರ ಫ್ಲೇವರ್ ಕೂಡ ಸಿಗ್ತಾ ಇದೆ. ಮತ್ತೆ ಕೊತ್ತಂಬರಿ, ಬಿ ಎಲ್ಲ ವೈಟಮಿನ್ಸು ಈ ಬೀಟ್ರೋಟ್ ಸಲಾಡಲ್ಲಿ ಸಿಗ್ತಾ ಇದೆ. ಸೊ ತುಂಬ ಆರೋಗ್ಯಕರವಾಗಿರುತ್ತೆ. ನಮ್ಮ ಮಕ್ಕಳಿಗೂ ಸಹ ಬೆಳಿಗ್ಗೆ ಹೌದು, ತುಂಬ ಚೆನ್ನಾಗಿ ಹೇಳಿದ್ರಿ. ಇದು ಮಾತು ತುಂಬ ಇಷ್ಟ ಆಯಿತು. ಈ ಥರ ಒಂದು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ತಿಂದರೆ ನಮಗೆ ಒಂದು ಒಳ್ಳೆ ಆರೋಗ್ಯನೂ ಬರುತ್ತೆ. ನಮ್ಮ ಆರೋಗ್ಯ ಕೆಟ್ಟೋಗಿದ್ರು ಸಹ ಅದು ತುಂಬ ಒಂದು ಡೈಜೆಷನ್ ಪವರ್, ಜೀರ್ಣಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಬಯಸ್ತೀನಿ. ತುಂಬ ಚೆನ್ನಾಗಿದೆ ಮಾಮಿ ಅವರ, ತುಂಬಾನೇ ಚೆನ್ನಾಗಿದೆ. ನಂಗೆ ದೋಸೆ ತುಂಬ ಇಷ್ಟ ಆಯಿತು. ಅದ್ರ ಒಳಗಡೆ ಹಾಕಿದ್ದೀರಲ್ಲ ಅದು ಆಲೂಗಡ್ಡೆ ಮತ್ತು ಹುರುಳಿಕಾಯಿ ಪಲ್ಯ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಭಾಳ ಚೆನ್ನಾಗಿದೆ. ಸೊ ಎಲ್ಲರೂ ಈ ಡಿಶ್ನ ನೀವು ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಮಾಡಿ ನಿಮ್ಮ ಮಕ್ಕಳಿಗೂ ಸಹ ನೀಡಿ, ಅವ್ರಿಗೂ ಭಾಳ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಇದೆ ನಮ್ಮ ಮಾಮಿಯವರು ಮಾಡೋದಂತ. ಇದು ಸೂಪರ್. ಟಿಫನ್ ಬಾಕ್ಸಲ್ಲಿ ಕೊಡಬಹುದು, ಅವ್ರಿಗೆ ಇಷ್ಟ. ಈ ಬೆಣ್ಣೆ ದೋಸೆಯನ್ನು ನೀವು ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರೂ ಸಹ ಹೇಗಿದೆ ಅಂತ ಎಲ್ಲರೂ ಹೇಳಬೇಕು ನಮಗೆ. ಅದರಿಂದ ನಮಗೂ ಒಂಥರ ಮಾಮಿಯವ್ರಿಗೂ ಭಾಳ ಖುಷಿ ಆಗುತ್ತೆ, ನಮಗೂ ತುಂಬ ಖುಷಿ ಆಗುತ್ತೆ. ಆಮೇಲೆ ಇದು ಫ್ರೂಟ್ ಸಲಾಡ್ ಸಹ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಬಾಳೆಹಣ್ಣು ಮತ್ತೆ ಇದು ಸೇಬು, ಆ್ಯಪಲ್ಲು, ಬಾಳೆಹಣ್ಣು, ಸ್ವಲ್ಪ ಇದು ಗ್ರೇಪ್ಸ್ ಮತ್ತು ಹಾಲಲ್ಲಿ ಬೆರೆಸಿಕೊಟ್ಟಿದ್ದಾರೆ. ಭಾಳ ಚೆನ್ನಾಗಿದೆ. ಸೊ ನಾವಂತೂ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಇವತ್ತು. ಸೊ ಮಾಮಿಯವ್ರಿಗೆ ತುಂಬ ಥ್ಯಾಂಕ್ಸ್, ಅವ್ರಿಗೆ ತುಂಬ ಧನ್ಯವಾದಗಳು ನಮ್ಮ ಚಾನಲ್ ಮೂಲಕ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಇಷ್ಟು ಹೇಳ್ತಾ ಬಾಯ್. ಆರೋಗ್ಯದ ಆಹಾರ.